ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 5ನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಮಂಗಳವೇಡೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಎಂಬುದರ ಮೊದಲ ಭಾಗ ಬಾಲಕೃಷ್ಣ ಭುವ ಹಾಗೂ ಕೃಷ್ಣಂಭಟ್ಟರಿಗೆ ಶ್ರೀ ಸಮರ್ಥರಿಂದ ಆಶೀರ್ವಾದವೆಂಬ 4ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಶ್ರೀ ಸ್ವಾಮಿ ಸಮರ್ಥರು ಭರತಖಂಡದಲ್ಲೆಲ್ಲ ಸಂಚರಿಸಿ ಅನೇಕ ತೀರ್ಥಕ್ಷೇತ್ರಗಳನ್ನು ಪವಿತ್ರಗೊಳಿಸಿ ಅಲ್ಲಿನ ಭಕ್ತರನ್ನು ಉದ್ಧರಿಸುತ್ತಾ ಇಸವಿ ಸನ್ 1838ರಲ್ಲಿ ಶ್ರೀಗಳು ಹಿಂದೆ ಬಸವಣ್ಣನವರು ಬಂದು ಹೋದ ಪವಿತ್ರ ಭೂಮಿ ಗೋವಿಂದ ಭುವ, ದಾಮೋಜಿ ಪಂಥ, ಕಾನೋಪಾತ್ರ, ಚೋಕಾಮೇಳ, ಮುನಿಬಾಬಾ, ಬಾಲಕೃಷ್ಣ ಭುವ ಹೀಗೆ ಅನೇಕ ಪುಣ್ಯ ಪುರುಷರು ದರ್ಶಿಸಿದ ನೆಲವಾದ ಪುಣ್ಯ ಗ್ರಾಮ ಮಂಗಳವೇಡೆಗೆ ಬಂದು ಅಲ್ಲಿ ಸುಮಾರು 12 ವರ್ಷಗಳ ಕಾಲವಿದ್ದು ಅಲ್ಲಿನ ಹಲವಾರು ಭಕ್ತರನ್ನು ಉದ್ಧರಿಸಿದ ಸತ್ಯ ಕಥೆಯು ಎಂತಿರುವುದೆಂದರೆ, ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡೆಗೆ ಬಂದು ಅಲ್ಲಿನ ಊರ ಹತ್ತಿರವಿರುವ ಅಡವಿಯಲ್ಲಿ ಉಳಿಯ ಹತ್ತಿದರು. ಆ ವೇಳೆಯಲ್ಲಿ ಅದೇ ಊರಿನ ಬಾಲಕೃಷ್ಣ ಭುವ ಎಂಬುವನು ಶ್ರೀಗಳ ಮಹಾತ್ಮೆಯನ್ನು ಅರಿತು ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಹತ್ತಿದನು. ಘನತೆಯನ್ನೇ ಆಕರ್ಷಿಸುತ್ತದೆ, ಮಾಣಿಕ್ಯವನ್ನು ಮಾಣಿಕ್ಯದ ವ್ಯಾಪಾರಿಯೇ ಅರಿಯುವನು ಎನ್ನುವ ಹಾಗೆ ಸ್ವಾಮಿ ಸಮರ್ಥರು ದತ್ತಾವತಾರಿ ಎಂದು ಅರಿತವರೆಂದರೆ ಬಾಲಕೃಷ್ಣ ಭುವ ಮಾತ್ರ. ಶ್ರೀ ಸ್ವಾಮಿ ಸಮರ್ಥರಿಗೆ ಕೆಲವು ಕಡೆಗೆ ಚಂಚಲ ಭಾರತಿ, ಮತ್ತೊಂದೆಡೆಗೆ ಚೈತನ್ಯ ನರಸಿಂಹ ಭಾರತಿ, ಇನ್ನೊಂದೆಡೆಗೆ ದಿಗಂಬರ ಭುವ, ಹಲವೆಡೆಗೆ ನರಸಿಂಹ ಭಾನು, ಹೀಗೆ ಹಲವೆಡೆಗೆ ಹಲವು ನಾಮಗಳಿಂದ ಕರೆಯ ಹತ್ತಿದರು. ಆದರೆ ಸ್ವಾಮಿ ಸಮರ್ಥರ ನೈಜ ಸ್ವರೂಪವನ್ನು ಎಲ್ಲೂ ತೋರಗೊಡಲಿಲ್ಲ. ಹಾಗೆಯೇ ಮಂಗಳವೇಡೆಯಲ್ಲಿ ಇರುವವರೆಗೆ ಅವರಿಗೆ ದಿಗಂಬರ ಭುವ ಎಂದು ಕರೆಯಲ್ಪಡಹತ್ತಿದರು. ಹೀಗೆ ಲಹರಿ ಸ್ವಭಾವದವರಾದ ಸ್ವಾಮಿ ಸಮರ್ಥರು ತಿಂಗಳಿಗೊಮ್ಮೆ ಊರಲ್ಲಿ ಬಂದು ರಸ್ತೆಯ ಮೇಲೆ ಧೂಳಿನಲ್ಲಿಯೇ ಹುಚ್ಚರಂತೆ ಕುಳಿತುಕೊಳ್ಳುತ್ತಿದ್ದರು. ಯಾರಾದರೂ ಏನಾದರೂ ಕೊಟ್ಟರೆ ಅಷ್ಟನ್ನೇ ತಿನ್ನುವರು. ಅವರ ಹುಚ್ಚುತನದ ಪ್ರವೃತ್ತಿಯನ್ನು ಕಂಡು ಎಲ್ಲರೂ ಇವನೊಬ್ಬ ಹುಚ್ಚನೆಂದೇ ಕರೆಯತೊಡಗಿದರು. ಆದರೆ ಬಾಲಕೃಷ್ಣ ಭುವ ಮಾತ್ರ ಈ ದಿಗಂಬರ ಭುವನ ದರ್ಶನ ಮಾಡುವುದನ್ನು ಎಂದೂ ಮರೆಯುತ್ತಿರಲಿಲ್ಲ. ಹಾಗೆಯೇ ಬಾಲಕೃಷ್ಣ ಭುವ ಬಂದಾಗ ಸ್ವಾಮಿ ಸಮರ್ಥರು ಅವನಿಗೆ ಯಾವಾಗಲೂ ಪಾಂಡುರಂಗನಾಗಿ ದರ್ಶನ ನೀಡುತ್ತಿದ್ದರು. ಅದಕ್ಕೆ ಅಷ್ಟೇ ಭಕ್ತಿಯಿಂದ ಬಾಲಕೃಷ್ಣ ಭುವನು ಕೂಡ ನಡೆದುಕೊಳ್ಳುತ್ತಿದ್ದನು. ಹೀಗೆ ಸ್ವಾಮಿ ಸಮರ್ಥರ ಆಶೀರ್ವಾದದಿಂದಾಗಿ ಉದ್ಧಾರ ಹೊಂದಿದ ಬಾಲಕೃಷ್ಣ ಭುವನು ಕೂಡ ಮುಂದೆ ಮಹಾನ್ ಯೋಗಿಯಾಗಿ ಹಲವಾರು ಲೀಲೆಗಳನ್ನು ಮಾಡುವನು. ಹೀಗಿರಲು ಒಂದು ದಿನ ಶ್ರೀ ಸ್ವಾಮಿ ಸಮರ್ಥರು ದಾಮೋಜಿ ಪಂಥರ ಸಮಾಧಿಯ ಹತ್ತಿರ ಅನುಷ್ಠಾನವನ್ನು ಕೈಗೊಂಡಾಗ ಅದೇ ಊರಿನ ಕೃಷ್ಣಂಭಟ್ಟ ಕಾಪಶೀಕರ ಎಂಬ ಒಬ್ಬ ಬ್ರಾಹ್ಮಣನಿಗೆ ಇವರ ಬಗ್ಗೆ ಪ್ರೇಮಳ ಭಾವ ಮೂಡುವುದು. ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡೆಯ ದಾಮೋಜಿ ಪಂಥರ ಸಮಾಧಿಗೆ ಬಂದಂದಿನಂದೇ ಅತ್ತ ಪತ್ರಿ ಗ್ರಾಮದಲ್ಲಿ ಕ್ರಿಸ್ತಶಕ 1818 ಸುಮಾರಿಗೆ ಶ್ರೀ ಸಾಯಿಬಾಬಾನ ಜನ್ಮವಾಗಿದೆ ಎಂದು ಹೇಳಲಾಗುತ್ತದೆ. ಅವರ ಆಜಾನುಭಾವವಾದ ಶರೀರ ಹಾಗೂ ತೇಜಪುಂಜವಾದ ಮೂರ್ತಿಯನ್ನು ನೋಡಿ ಇವರು ಯಾರಾದರೂ ಮಹಾತ್ಮರಿರಬೇಕೆಂದು ಅನಿಸಿ ಒಂದು ದಿನ ಅವರ ದರ್ಶನಾರ್ಥವಾಗಿ ಅವರಲ್ಲಿಗೆ ಹೋಗಿ ಆ ಬ್ರಾಹ್ಮಣನು ಅವರ ಪಾದಕ್ಕೆರಗಿ, ಮಹಾನುಭಾವರೇ, ತಾವು ನಮ್ಮ ಮನೆಗೆ ಬರಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸಲು ಕರುಣಾಮೂರ್ತಿಯಾದ ಸ್ವಾಮಿ ಸಮರ್ಥರು ಹರ್ಷದಿಂದ ಆಯಿತೆಂದು ಹೇಳಿ ಮಾರನೇ ದಿನವೇ ಅವನ ಮನೆಯ ಮುಂದೆ ಹೋಗಿ ನಿಲ್ಲುವರು. ಅಂದು ಕೃಷ್ಣಂಭಟ್ಟರ ಆನಂದಕ್ಕೆ ಪಾರವೇ ಇಲ್ಲ. ಅವನು ಲಘುಬಗೆಯಿಂದ ಮನೆಯೊಳಕ್ಕೆ ಹೋಗಿ ಶ್ರೀ ಸ್ವಾಮಿ ಸಮರ್ಥರಿಗಾಗಿ ಉಚಿತಾಸನವನ್ನು ಸಿದ್ಧಪಡಿಸಿ ಸಮರ್ಥರನ್ನು ಗೌರವದಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಅದೇ ಉಚಿತಾಸನದಲ್ಲಿ ಕುಳ್ಳಿರಿಸಿ ಸತ್ಕರಿಸಿದನು. ಆದರೆ ಅವನ ಮನೆ ಎಂದರೆ ಸುಧಾಮನ ಮನೆಯಾಗಿತ್ತು. ಅವನ ಮನೆಯಲ್ಲಿ ಸಮರ್ಥರಿಗೆ ಅರ್ಪಿಸಲು ಯಾವುದೇ ಬಗೆಯ ಊಟದ ಸಾಹಿತ್ಯವಿರಲಿಲ್ಲ. ಅತ್ತ ಎಲ್ಲ ಬಲ್ಲವರಾದ ಸ್ವಾಮಿ ಸಮರ್ಥರು, ಅಯ್ಯ, ವಿಳಂಬಬೇಕೆ, ನಮಗೆ ಈ ಗೋಮಾತೆಯ ಹಾಲು ಕೊಟ್ಟರೆ ಸಾಕು, ಅವನ್ನೇ ಸ್ವೀಕರಿಸಿ ನಾವು ನಮ್ಮ ಸ್ಥಾನಕ್ಕೆ ತೆರಳುವೆವು ಎನ್ನುವರು. ಅಷ್ಟರಲ್ಲಿ ಕೃಷ್ಣಂಭಟ್ಟನ ಪತ್ನಿಯಾದ ಗೀತಾಬಾಯಿಯು, ಗುರುಗಳೇ, ಈ ಗೋಮಾತೆ ಹಾಲು ಕೊಡಲೊಲ್ಲದು, ಸ್ವಲ್ಪ ವಿಶ್ರಮಿಸಿರಿ, ಈಗ ಗೌಳಿಗರ ಮನೆಗೆ ಹೋಗಿ ಹಾಲು ತರುತ್ತೇನೆ ಎಂದು ನುಡಿದಳು. ಅಷ್ಟರಲ್ಲಿ ಸ್ವಾಮಿ ಸಮರ್ಥರು, ಅಮ್ಮ, ಸುಳ್ಳೇಕೆ ಹೇಳುತ್ತಿರುವೆ, ಈ ಗೋಮಾತೆಯು ಹಾಲು ಕೊಡುತ್ತದೆ ಎಂದು ಹೇಳಿದವರೇ ತಾವೇ ಆ ಗೋಮಾತೆಯ ಹತ್ತಿರ ಹೋಗಿ ಅದರ ಬೆನ್ನಿನ ಮೇಲೆ ಕೈಯಾಡಿಸಿ, ಅಮ್ಮ ಗೋಮಾತೆ ಹಾಲು ಕೊಡು ಎಂದು ನುಡಿದು ಗೀತಾಬಾಯಿಗೆ ಹಾಲು ಹಿಂಡಲು ಹೇಳುವರು. ಆಕೆಯು ಹಾಗೆಯೇ ಮಾಡಲು ಆ ಗೋಮಾತೆಯ ಮೊಲೆಗಳು ತೊರೆದು 2 ಪಾತ್ರೆಗಳು ಹಾಲು ಕೊಡುವುದು.
ಅಂದು ಅದೇ ಹಾಲಿನಿಂದ ದಶಮಿ ಮಾಡಿದ ಆ ಸುಶೀಲಳು ಅದನ್ನೇ ಗುರುಗಳಿಗೆ ಅರ್ಪಿಸುವಳು. ಆ ದಂಪತಿಗಳಿಂದ ಪ್ರಸಾದ ಸ್ವೀಕರಿಸಿದ ಸ್ವಾಮಿ ಸಮರ್ಥರು ಇಂದಿಗೆ ನಿಮ್ಮ ದಾರಿದ್ರ್ಯವು ದೂರಾಯಿತೆಂದು ಹೇಳಿ ಅಲ್ಲಿಂದ ತಾನಿರುವ ಜಾಗಕ್ಕೆ ಹೊರಟು ಹೋಗುವರು. ಅಂದಿನಿಂದ ಶ್ರೀ ಸ್ವಾಮಿ ಸಮರ್ಥರು ಮಹಾನ್ ಯೋಗಿಗಳು, ಅವತಾರಿ ಪುರುಷರು ಎಂಬ ಖ್ಯಾತಿಯು ಆ ಭಾಗದಲ್ಲೆಲ್ಲ ಖ್ಯಾತಿಗೊಂಡಿತು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.